ನಾವು ದೇಶದ್ರೋಹಿಗಳ ಅಥವಾ ಅವರ ದೇಶದ್ರೋಹಿಗಳು ಯಾರು ಅನ್ನೋದು ಇತಿಹಾಸನೇ ಹೇಳುತ್ತೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ. ನಾವು ದೇಶದ್ರೋಹಿಗಳ ಅಥವಾ ಅವರ ದೇಶದ್ರೋಹಿಗಳು ಯಾರು ಅನ್ನೋದು ಇತಿಹಾಸನೇ ಹೇಳುತ್ತೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ದೇಶದ್ರೋಹಿ ಖುದ್ದು ಅವರೇ, ನಾವಲ್ಲ ಎಂದು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೇಶಕ್ಕಾಗಿ ಎಲ್ಲಾನು ಮಾಡಿದ್ದು ನಾವೇ, ಅವರಲ್ಲ. ಇಂದು ನಮ್ಮನ್ನೇ ನೀವ್ಯಾರು ಅಂತ ಕೇಳ್ತಿದ್ದಾರೆ. ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವರಿಗೆ ಹೊಸ ಇತಿಹಾಸ ರಚಿಸೋಕೂ ಸಾಧ್ಯವಿಲ್ಲ. ಬಿಜೆಪಿ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹಿಗ್ಗಾಮುಗ್ಗಾ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ನೆಹರು ದೇಶದಲ್ಲೆಲ್ಲೆಡೆ ಶಾಲೆಗಳನ್ನ ತೆರೆದಿದ್ರು. ಮೋದಿ ಮತ್ತೆ ಶಾ ಮಾತ್ರ ಒಂದು ಶಾಲೆಗಳನ್ನ ತೆರೆದಿಲ್ಲ. ಮೋದಿ ಮತ್ತು ಅಮಿತ್ ಶಾ ಯಾವ ಶಾಲೆನೂ ತೆರೆದಿಲ್ಲ. ಮೋದಿ ಕೇವಲ ಮನ್ ಕಿ ಬಾತ್ ಆಡ್ತಾರೆ. ನಮಗೆ ಮನ್ ಕಿ ಬಾತ್ ಬೇಡ, ಜನ್ ಕಿ ಬಾತ್ ಆಡಿ. ರಸ್ತೆ ಮೇಲೆ ಜೈಕಾರ ಹಾಕೋತಾ ಹೋದ್ರೆ ಕೇಸ್ ಹಾಕ್ತೀರಾ? ಹೀಗೆ ಕೇಸ್ಗಳನ್ನ ಹಾಕಿ ಹೆದರಿಸೋ ಹಾಗಿದ್ರೆ ನಾವು ಹೆದರಲ್ಲ. ನೀವು ದಾರಿ ತಪ್ಪಿದ್ದೀರಿ, ದಾರಿ ಕಂಡುಕೊಳ್ಳಿ ಅಂತ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ಶಿಕ್ಷಣ ಅನ್ನೋದು ಆರ್ಎಸ್ಎಸ್ ಅಡ್ಡವಾಗಿ ಹೋಗಿದೆ. ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಎಸ್ಎಸ್ ಹಿನ್ನೆಲೆಯವರಿದ್ದಾರೆ. ನಾವು ದೇಶದ್ರೋಹಿಗಳ ಅಥವಾ ಅವರ ದೇಶದ್ರೋಹಿಗಳು ನಾವಲ್ಲ, ಅವರು ಅಂತ ಹೇಳಿ ಉಗ್ರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ನೀವು ಬ್ರಿಟಿಷರಿಗೆ ಶರಣು ಹೋಗಿ ಮಾಫಿನಾಮಾ ಬರ್ಕೊಟ್ಟು ಇವತ್ತು ನಾವು ದೇಶಭಕ್ತರು ಅಂತ ಹೇಳಿ ನೀವು ಹೇಳ್ಕೊಳ್ತಾ ಇದ್ರಿ. ನಿಮಗೆ ನಾಚಿಕೆ ಬರಬೇಕು. ಅಲ್ಲಿ ಅಲ್ಟಿಮೇಟ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಇದನ್ನ ಏನ್ ಪಾಸ್ ಆಯ್ತು, ಒಂದೇ ಮಾತರಂ 6 ಸ್ಟ್ಯಾಂಜಾಸ್ ಏನವ ಅದರಲ್ಲಿ 2 ಹಾಡಬೇಕು, 6ರಲ್ಲಿ 2 ಹಾಡಬೇಕು. ಮತ್ತು ಜನಗಣಮನನಲ್ಲಿ 5 ಇವೆ, ಅದರಲ್ಲಿ ಒಂದೇ ಆಡಬೇಕು. ಅದರಲ್ಲಿ 1 ತಗೊಂಡ್ರು ಜನಗಣಮನನಲ್ಲಿ, ಮತ್ತು ಒಂದೇ ಮಾತರಂನಲ್ಲಿ 2 ಸ್ಟ್ಯಾಂಜಾಸ್ ತಗೊಂಡ್ರು. 1 ಮಿನಿಟ್ ಅಂತ. ಅದು 90 ವರ್ಷ ನಾವು ಹಾಡ್ಕೊಂಡು ಬಂದೇವೆ. ಮೋದಿ ಅವರು ಹಾಡಿದ್ರು, ಮತ್ತು ಚೀಫ್ ಮಿನಿಸ್ಟರ್ ಇದ್ದಾಗ ಯಾಕಪ್ಪ ನಾ ಹಾಡೋದಿಲ್ಲ, ಅದು ಫುಲ್ ಹಾಡ್ತೀನಿ ಅಂತ ಹಾಡ್ಬೇಕಾಗಿತ್ತು. ಅಲ್ಲ, ನಿಮಗೆ ಓದೋಕೆ ಬರಲದು. ಇನ್ನೂ ಅದು ಒಂದೇ ಮಾತ್ರ ಎಷ್ಟಿದೆ ಸ್ಟ್ಯಾಂಡರ್ಸ್, ಅದರೊಳಗೆ ಏನಿದೆ ಅನ್ನೋದು ನಿಮಗೆ ಮೊದಲು ಗೊತ್ತಿರಲಿಲ್ಲ. ಇದು ಪೊಲರೈಸೇಷನ್ ಮಾಡಕ್ಕೆ ನೀವು ಹುಡುಕಿ ತೆಗೆದು RSS ದವರು ಇದೇ ರೀತಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಅವ್ರು ತಂದ್ರು ಒಂದೇ ಮಾತ್ರ. ಹೌದಪ್ಪ, ಒಂದೇ ಮಾತ್ರ. ನೀವು ಈಗ ನಾಳೆ ಸರ್ಕಾರಗಳು ಬದಲಾವಣೆ ಆಗ್ತಾವ. ಇವತ್ತು ಅವ್ರ ಸರ್ಕಾರ ಇದೆ, ಅವರು 2 ಹಾಡಬೇಕು ಸ್ಟ್ಯಾಂಜಾಸ್ ಅಂದರು, ಇದು 6 ಹಾಡಬೇಕು ಅಂತ. ನಾಳೆ ಇನ್ನೊಬ್ಬರು ಸರ್ಕಾರ ಬರ್ತದೆ. ಯಾವುದು? ಇವತ್ತು ನಾವು ಮೊದಲೇನಿತ್ತು ಅದೇ ಹಾಡ್ತೇವಂದ್ರೆ ನಾವು ದೇಶದ್ರೋಹಿಗಳು,